ಈ ವಿಡಿಯೋದಲ್ಲಿ ಮರ್ಚೆಂಟ್ ನೇವಿ ಸೇರ್ಕೋಬೇಕಂದ್ರೆ ಯಾವ್ಯಾವ ಕೋರ್ಸ್ ಮಾಡ್ಬೋದು, ಮರ್ಚೆಂಟ್ ನೇವಿಯಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಯಾವ ಕೋರ್ಸ್ ಮಾಡಿದ್ರೆ ಯಾವ ಡಿಪಾರ್ಟ್ಮೆಂಟ್ಗೆ ಸೇರ್ಬೋದು ಅನ್ನೋದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಮರ್ಚೆಂಟ್ ನೇವಿಯಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳ್ತೀನಿ ಫಸ್ಟು. ಅದಾದಮೇಲೆ ಡೆಕ್ ಸೈಡ್ ಹೇಗೆ ಜಾಯ್ನ್ ಆಗೋದು, ಮತ್ತು GP ರೇಟಿಂಗ್ ಕೋರ್ಸು ಹೇಗೆ ಸೇರ್ಕೊಳೋದು, ಮತ್ತು ಇಂಜಿನ್ ಸೈಡ್ ಹೇಗೆ ಜಾಯ್ನ್ ಆಗೋದು, ಮತ್ತು ಲಾಸ್ಟಲ್ಲಿ ETO ಅಂದರೆ ನಾನು ಕೆಲಸ ಮಾಡ್ತಿರೋ ETO ಹಾಗೆ ಶಿಪ್ಪಲ್ಲಿ ಹೇಗೆ ಜಾಯ್ನ್ ಆಗೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೋಬೇಕಂದ್ರೆ ಯಾರ್ಯಾರಿಗೆ ಮರ್ಚೆಂಟ್ ನೇವಿಯಲ್ಲಿ ಆಸಕ್ತಿ ಇದೆ, ಅಥವಾ ಯಾರ್ಯಾರು ಇವಾಗ 10th 12th ಮಾಡ್ತಿದ್ದಾರೋ, ಇಲ್ಲ ಯಾರ್ಯಾರು ಫ್ಯೂಚರಲ್ಲಿ ಮರ್ಚೆಂಟ್ ನೇವಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೋ, ಈ ಫೀಲ್ಡ್ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿದ್ದಾರೋ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಫುಲ್ ಕಂಪ್ಲೀಟಾಗಿ ನೋಡಿ. ಮರ್ಚೆಂಟ್ ನೇವಿಯಲ್ಲಿ 2 ಡಿಪಾರ್ಟ್ಮೆಂಟ್ ಇದೆ, ಒಂದು ಡೆಕ್ಕು, ಒಂದು ಇಂಜಿನ್ನು. ಡೆಕ್ ಅಂದರೆ ನ್ಯಾವಿಗೇಷನ್ ಸೈಡಲ್ಲಿ ಬರುತ್ತೆ, ಇಂಜಿನ್ ಅಂದರೆ ಇಂಜಿನ್ ಸೈಡಲ್ಲಿ ಬರುತ್ತೆ. ಈ ಫ್ಲೋ ಚಾರ್ಟ್ ಮುಖಾಂತರ ನಮ್ಮ ಶಿಪ್ಪಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆಲ್ಲ ಯಾರ್ಯಾರು ಹೆಡ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಬರೋದು ಮಾಸ್ಟರ್ ಅಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್. ಹಡಗಿನ ಸಂಪೂರ್ಣ ಜವಾಬ್ದಾರಿ ಮಾಸ್ಟರ್ ಅಂದ್ರೆ ಕ್ಯಾಪ್ಟನ್ ಕೈಯಲ್ಲೇ ಇರುತ್ತೆ. ಅವರು ಶಿಪ್ಪಲ್ಲಿ ನಡೆಯುವಂತ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡ್ತಾರೆ. ಇನ್ನ ಇರೋದು 2 ಡಿಪಾರ್ಟ್ಮೆಂಟ್. ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, ಇದು ಕೂಡ ಡೆಕ್ ಅಂಡರೇ ಬರುತ್ತೆ, ಬಟ್ ಇದು ಗ್ಯಾಲಿ ಅಂದ್ರೆ ಕಿಚನ್ ಅಥವಾ ಸಲೂನ್ ಡಿಪಾರ್ಟ್ಮೆಂಟ್. ಇದ್ರ ಕೋರ್ಸಸ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಸೊ ನಾನು ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇಂಜಿನ್ ಡಿಪಾರ್ಟ್ಮೆಂಟ್ ಮತ್ತು ಡೆಕ್ ಡಿಪಾರ್ಟ್ಮೆಂಟ್. ಇಂಜಿನ್ ಡಿಪಾರ್ಟ್ಮೆಂಟ್ ಹೆಡ್ ಚೀಫ್ ಇಂಜಿನಿಯರ್, ಡೆಕ್ ಡಿಪಾರ್ಟ್ಮೆಂಟ್ ಹೆಡ್ ಚೀಫ್ ಆಫೀಸರ್. ಚೀಫ್ ಇಂಜಿನಿಯರ್ ಕೆಳಗಡೆ ಇಬ್ರು ಇರ್ತಾರೆ, ಒಬ್ರು ಸೆಕೆಂಡ್ ಇಂಜಿನಿಯರ್, ಇನ್ನೊಬ್ರು ETO. ಸೆಕೆಂಡ್ ಇಂಜಿನಿಯರ್ ಕೆಳಗಡೆ ಫುಲ್ ಇಂಜಿನ್ ಡಿಪಾರ್ಟ್ಮೆಂಟ್ ಇರುತ್ತೆ. ಥರ್ಡ್ ಇಂಜಿನಿಯರ್, ಫೋರ್ತ್ ಇಂಜಿನಿಯರ್, ಫಿಟ್ಟರು, ವೈಪರು, ಆಯಿಲರು, ಆ ಥರ ಎಲ್ಲ ಫುಲ್ ಇಂಜಿನ್ ಡಿಪಾರ್ಟ್ಮೆಂಟು ಸೆಕೆಂಡ್ ಇಂಜಿನಿಯರ್ ಕೆಳಗಡೆ ಕೆಲಸ ಮಾಡುತ್ತೆ. ಇನ್ನು ಡೆಕ್ ಸೈಡ್ ಬಂದರೆ ಚೀಫ್ ಆಫೀಸರು ಡೆಕ್ನ ಸೂಪರ್ವೈಸ್ ಮಾಡ್ತಾರೆ. ಚೀಫ್ ಆಫೀಸರ್ ಕೆಳಗಡೆ ಸೆಕೆಂಡ್ ಆಫೀಸರ್, ಥರ್ಡ್ ಆಫೀಸರ್, ಮತ್ತೆ ಡೆಕ್ ಕ್ರೂ ಆದ ಬೋಸನು, AB ಅವರೆಲ್ಲ ಚೀಫ್ ಆಫೀಸರ್ ಕೆಳಗಡೆ ಬರ್ತಾರೆ. ಫಸ್ಟ್ ಟೈಮ್ ಜಾಯ್ನ್ ಆಗೋರು ಅಂದ್ರೆ ಇಂಜಿನ್ ಸೈಡ್ ಅಥವಾ ಡೆಕ್ ಸೈಡ್ ಆಫೀಸರ್ ಜಾಯ್ನ್ ಆಗೋರು ಆದ್ರೆ ಇಂಜಿನ್ ಕೆಡೆಟ್ ಅಥವಾ ಡೆಕ್ ಕೆಡೆಟ್ ಆಗಿ ಜಾಯ್ನ್ ಆಗ್ತಾರೆ. ಅದೇ ಕ್ರೂ ಆಗಿ ಜಾಯ್ನ್ ಆಗೋರು ಆದ್ರೆ ಟ್ರೈನಿ ವೈಪರ್ ಅಥವಾ ಟ್ರೈನಿ OS ಆಗಿ ಕ್ರೂ ಸೈಡು ಜಾಯ್ನ್ ಆಗ್ತಾರೆ. ಡೆಕ್ ಸೇರ್ಬೇಕಂದ್ರೆ ಟೋಟಲ್ 3 ಥರ ಬರ್ಬೋದು. ಒಂದು 12th ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ DNS ಅಂತ ಮಾಡ್ಬೋದು. DNS ಕೋರ್ಸ್ ಇದೆ, ಅದು 12 ತಿಂಗಳು ಕೋರ್ಸ್ ಇದೆ, ಅದನ್ನ ಮಾಡ್ಬೋದು. ಇಲ್ಲ 12th ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ BNS ಅಂದರೆ ಬ್ಯಾಚುಲರ್ ಆಫ್ ನಾಟಿಕಲ್ ಸೈನ್ಸ್, ಆ ಕೋರ್ಸ್ ಮಾಡ್ಬೋದು. DNS ಮತ್ತು BNS. DNS 12 ಮಂತ್ಸ್ ಕೋರ್ಸ್ ಆಗಿರುತ್ತೆ, BNS ನಾರ್ಮಲ್ ಡಿಗ್ರಿ ಥರ 3 ವರ್ಷದ್ದಾಗಿರುತ್ತೆ. 2 ಕೋರ್ಸ್ಗೂ ಅದಕ್ಕೆ ಆದಂಥ ಅಡ್ವಾಂಟೇಜ್ ಇದೆ. ಅದಕ್ಕೆ ಬೇಕಾಗಿರೋಂಥ ಎಲಿಜಿಬಿಲಿಟಿನ ನಾನು ಮೆನ್ಷನ್ ಮಾಡಿದ್ದೀನಿ. ನಿಮಗೆ 12th 60% ಅಗ್ರಿಗೇಟ್ ಇನ್ PCM ಇರಬೇಕು, ಮತ್ತು 50% ಮಾರ್ಕ್ಸ್ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ 10th ಮತ್ತು 12th ಸ್ಟ್ಯಾಂಡರ್ಡ್ 2ರಲ್ಲೂ ಇರಬೇಕು. ಅದು ಮಿನಿಮಮ್ ರಿಕ್ವೈರ್ಮೆಂಟ್. ಈ ಎಲಿಜಿಬಿಲಿಟಿ ಇರೋರು IMU CETನ ತೊಗೋಬೋದು. ಅದರಲ್ಲಿ ನೀವು BNS ಮತ್ತು DNS ಕೋರ್ಸ್ನ ಚಾಯ್ಸ್ ಮಾಡ್ಕೋಬೋದು. IMU CET ಬಗ್ಗೆ ನಂತರ ಹೇಳ್ತೀನಿ. ಫಸ್ಟು ನೀವು DNS ಮಾಡಿದ್ರೆ ಶಿಪ್ಗೆ ಯಾವ ರೀತಿ ಜಾಯ್ನ್ ಆಗ್ಬೋದು ಅಂತ ಈ ಫ್ಲೋ ಚಾರ್ಟ್ ಮುಖಾಂತರ ತಿಳ್ಕೊಳ್ಳಿ. ಫಸ್ಟು ಆ್ಯಸ್ ಎ ಡೆಕ್ ಕೆಡೆಟ್ ನೀವು ಜಾಯ್ನ್ ಆಗ್ತೀರಾ. ನಿಮಗೆ ಅವಾಗ 18 ಮಂತ್ಸ್ ಸೇಲಿಂಗ್ ಇರುತ್ತೆ. ಡಿಪೆಂಡ್ಸ್ ಆನ್ ದ ಕಂಪನಿ. ಒಂದೊಂದು ಕಂಪನಿ 9 ಮಂತ್ಸ್ ಒಂದು ಕಾಂಟ್ರಾಕ್ಟು, 9 ಮಂತ್ಸ್ ಒಂದು ಕಾಂಟ್ರಾಕ್ಟು ಮಾಡಿ 18 ತಿಂಗಳು ಮಾಡುತ್ತೆ. ಅದಾದ ನಂತರ ನೀವು ಎಕ್ಸಾಮ್ಸ್ ಕೊಟ್ಟು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ನಿಮಗೆ ಸೆಕೆಂಡ್ ಮೆಡ್ ಟಿಕೆಟ್ ಅಂದರೆ ಸೆಕೆಂಡ್ ಆಫೀಸರ್ ಆಗಿ ಜಾಯ್ನ್ ಆಗ್ಬೋದು. ಮತ್ತು ಸೆಕೆಂಡ್ ಆಫೀಸರ್ ಆಗಿ ನಂತರ ನೆಕ್ಸ್ಟ್ ಎಕ್ಸಾಮ್ಸ್ ಕೊಟ್ಕೊಂಡು ನೀವು ಚೀಫ್ ಆಫೀಸರ್ ನಂತರ ಕ್ಯಾಪ್ಟನ್ವರೆಗೂ ಹೋಗ್ಬೋದು. ಈ ಥರ ಬಂದರೆ ನೀವು ಪ್ರತಿಯೊಂದು ಸ್ಥಾನಕ್ಕೂ ನೀವು ಮುಂದೆ ಹೋಗಬೇಕು ಅಂದರೆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ ನೀವು ಮುಂದೆ ಪ್ರಮೋಷನ್ ಸಿಗುತ್ತೆ. ಸೊ BNS ಆದ ನಂತರ ಕೂಡ ಸೇಮ್ ಆಸ್ ಎ ಡೆಕ್ ಕೆಡೆಟೇ ಜಾಯ್ನ್ ಆಗ್ತೀರಾ. ಬಟ್ ಇಲ್ಲಿ ಮೆನ್ಷನ್ ಆಗಿರೋಗೆ 18 ಮಂತ್ಸ್ ಸೇಲಿಂಗ್ ಇರೋದಿಲ್ಲ, ನಿಮಗೆ 12 ಮಂತ್ಸ್ ಸೇಲಿಂಗ್ ಇರುತ್ತೆ. ಅಂದರೆ 6 ಮಂತ್ಸು 2 ಕಾಂಟ್ರಾಕ್ಟು 12 ಮಂತ್ಸ್ ಸೇಲಿಂಗ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಸೆಕೆಂಡ್ ಮೆಟ್ ಎಕ್ಸಾಮ್ಗೆ ಕೊಡ್ಬೋದು. DNS ಬರೀ 12 ತಿಂಗಳ ಕೋರ್ಸು, ಬಟ್ BNS ಒಂದು ಕಂಪ್ಲೀಟ್ ಡಿಗ್ರಿ ಥರ 3 ವರ್ಷದ ಕೋರ್ಸು. ಅದಕ್ಕೆ ಆದಂಥ ಅಡ್ವಾಂಟೇಜ್ ಇರುತ್ತೆ. ನೀವು ರಿಸರ್ಚ್ ಮಾಡಿ ನಿಮ್ಗೆ ಯಾವುದು ಬೆಸ್ಟು ಅಂತ ತಿಳ್ಕೊಂಡು ಹೋಗೋದು ಬೆಸ್ಟು. ಸೊ ಇದು 12th ಸ್ಟ್ಯಾಂಡರ್ಡ್ ಆದಮೇಲೆ ಡೆಕ್ ಸೈಡ್ ಹೇಗೆ ಜಾಯ್ನ್ ಆಗೋದು ಅನ್ನೋದು ಪ್ರೋಸೆಸ್ಸು. ಈ ಮುಖಾಂತರ ಬಂದರೆ ನೀವು ಶಿಪ್ಪಲ್ಲಿ ಡೆಕ್ ಸೈಡು ಆಫೀಸರ್ಸ್ ಆಗಿ ಬರ್ಬೋದು. ನಂತರ ಲಾಸ್ಟ್ ಶಿಪ್ಪಲ್ಲಿ ಫಸ್ಟ್ ಪೊಸಿಷನ್ ಅಂದರೆ ಮೇನ್ ಪೊಸಿಷನ್ ಕ್ಯಾಪ್ಟನ್ವರೆಗೂ ಹೋಗ್ಬೋದು. ಇದು ಡೆಕ್ ಸೈಡ್ ಆಸ್ ಎ ಆಫೀಸರ್ಸ್ ಹೇಗೆ ಜಾಯ್ನ್ ಆಗ್ಬೋದು ಅಂತ ಹೇಳಿದೆ. ಈ ಕೋರ್ಸ್ ಮಾಡಿದ್ರೆ ನೀವು ಆಫೀಸರ್ಸ್ ಆಗಿ ಡೆಕ್ ಸೈಡ್ ಆಗ್ಬೋದು. ಬಟ್ ಇನ್ನೊಂದು ಕೋರ್ಸ್ ಇದೆ, ಹಡಗಲ್ಲಿ ಬರಬೇಕಂದ್ರೆ ಆಸ್ ಎ ಕ್ರೂ ಆಗಿ ಇನ್ನೊಂದು ಕೋರ್ಸ್ ಇದೆ. ಇದು GP ರೇಟಿಂಗ್. 10th ಪಾಸ್ ಆಗಿ ಅಥವಾ 12th ಪಾಸ್ ಆಗಿದ್ರು ಒಂದು ನಾರ್ಮಲ್ ಅಂದರೆ ಜನರಲ್ ಪರ್ಪಸ್ ರೇಟಿಂಗ್ ಅಂತ ಇದೆ. ಇದು ಕ್ರೂ ಬರುತ್ತೆ, ಇವರು ಆಫೀಸರ್ಸ್ ಅಲ್ಲ, ಇದು ಕ್ರೂ ಅಂಡರ್ ಬರುತ್ತೆ. ಈ ಕೋರ್ಸ್ ಮಾಡಿದ್ರೆ ನೀವು ಶಿಪ್ಪಲ್ಲಿ ಕ್ರೂ ಆಗಿ ಜಾಯ್ನ್ ಆಗ್ಬೋದು. ಇದಕ್ಕೆ ಬೇಕಾಗಿರೋಂಥ ಕ್ವಾಲಿಫಿಕೇಷನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಮಿನಿಮಮ್ 40% ಮಾರ್ಕ್ಸ್ ಬೇಕು 10th ಮತ್ತು ನಿಮಗೆ ಇಂಗ್ಲೀಷ್ ಕಡ್ಡಾಯವಾಗಿ ಬರಬೇಕು. GP ರೇಟಿಂಗ್ ಕೋರ್ಸ್ ಮಾಡಿದ ನಂತರ ನೀವು ಇಂಜಿನ್ ಅಥವಾ ಡೆಕ್ ಈ 2ರಲ್ಲಿ ಯಾವ ಡಿಪಾರ್ಟ್ಮೆಂಟ್ಗಾದರೂ ಆಸ್ ಎ ಕ್ರೂ ಬೇಸಿಕ್ ಲೆವೆಲಲ್ಲಿ ಜಾಯ್ನ್ ಆಗ್ಬೋದು.
ಡೆಕ್ಕಲ್ಲಿ ಸೇರಿದ್ರೆ OS ಅಂದರೆ ಆರ್ಡಿನರಿ ಸೀಮೆನ್ ಆಗಿ ಜಾಯ್ನ್ ಆಗ್ಬೋದು. ಇಂಜಿನ್ ಸೈಡಲ್ಲಿ ಆಸ್ ಎ ವೈಪರ್ ಆಗಿ ಕೂಡ ಜಾಯ್ನ್ ಆಗ್ಬೋದು. ಸೊ ಇದು ಡೆಕ್ ಸೈಡು ಮತ್ತು GP ರೇಟಿಂಗ್ ಆಯಿತು. ಇವಾಗ ಇಂಜಿನ್ ಸೈಡ್ ಹೇಗೆ ಜಾಯ್ನ್ ಆಗೋದು ಅಂತ ತಿಳ್ಕೊಳ್ಳೋಣ. ಇಂಜಿನ್ ಸೈಡಲ್ಲಿ ನೀವು ಇಂಜಿನಿಯರ್ ಆಗಿ ಜಾಯ್ನ್ ಆಗಬೇಕು ಅಂದರೆ 2 ದಾರಿ ಇದೆ. ಒಂದು BTech ಮರೈನ್, ಅಂದರೆ ಮರೈನ್ BTech ಮಾಡಿಕೊಂಡು ಮರೈನ್ ಇಂಜಿನಿಯರಿಂಗ್ ಮಾಡಿಕೊಂಡು ನೀವು TME ಆಗಿ ಅಂದರೆ ಟ್ರೈನಿಂಗ್ ಮರೈನ್ ಇಂಜಿನಿಯರ್ ಆಗಿ ಶಿಪ್ನ ಜಾಯ್ನ್ ಆಗ್ಬೋದು. ಅಥವಾ ನಿಮ್ಮದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರೆ 1 ವರ್ಷದ GME ಕೋರ್ಸ್ನ ಮಾಡಿಕೊಂಡು ಕೂಡ ನೀವು ಶಿಪ್ನ ಆ್ಯಸ್ ಎ TME ಆಗಿ ಜಾಯ್ನ್ ಆಗ್ಬೋದು. TME ಆಗಿ ನೀವು ಶಿಪ್ನ ಜಾಯ್ನ್ ಆದಮೇಲೆ ನೀವು ಹೇಗೆ ಮುಂದೆ ಪ್ರಮೋಷನ್ ಹೋಗ್ತೀರಾ ಅಂತ ಈ ಫ್ಲೋ ಚಾರ್ಟ್ ಮುಖಾಂತರ ನೀವು ತಿಳ್ಕೊಬೋದು. ಅಥವಾ 12th ಸ್ಟ್ಯಾಂಡರ್ಡ್ ಮುಗಿದ ಮೇಲೆ ನೀವು ನಾರ್ಮಲ್ ಇಂಜಿನಿಯರಿಂಗ್ ಅಂದರೆ ಮರೈನ್ ಇಂಜಿನಿಯರಿಂಗೇ ಮಾಡ್ಬೋದು. ಇದು 4 ಇಯರ್ಸ್ ಕೋರ್ಸು. ನಾರ್ಮಲ್ ಇಂಜಿನಿಯರಿಂಗ್ ಕೋರ್ಸ್ ಥರನೇ ಇದು 4 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಮರೈನ್ ಇಂಜಿನಿಯರ್ ಆದಮೇಲೆ ನೀವು ಹೇಗೆ ಶಿಪ್ನ ಜಾಯ್ನ್ ಆಗ್ಬೋದು ಅಂತ ಈ ಫ್ಲೋ ಚಾರ್ಟ್ ಮುಖಾಂತರ ತಿಳಿಯುತ್ತೆ. ನಾರ್ಮಲ್ ಆಗಿ ಟ್ರೈನಿ ಮರೈನ್ ಇಂಜಿನಿಯರ್ ಅಥವಾ ಇಂಜಿನ್ ಕೆಡೆಟ್ ಹಾಗೆ ಶಿಪ್ಪಲ್ಲಿ ಫಸ್ಟ್ ಜಾಯ್ನಿಂಗ್ ಕೊಡ್ತಾರೆ. ಇಂಜಿನಿಯರಿಂಗ್ ಅಂದರೆ ನಿಮಗೆ ಮರೈನ್ ಇಂಜಿನಿಯರಿಂಗ್ ಮುಗಿಸಿ ಅಥವಾ GME ಮುಗಿಸಿದ ಮೇಲೆ ಡಿಪೆಂಡ್ಸ್ ಆನ್ ದ ಕಂಪನಿ. ಒಂದೊಂದು ಕಂಪನಿ ಒಂದೊಂದು ಥರ ಇರುತ್ತೆ. ಒಂದೊಂದು ಕಡೆ ಟ್ರೈನಿ ಮರೈನ್ ಇಂಜಿನಿಯರ್, ಒಂದೊಂದು ಕಡೆ ಕೆಡೆಟ್ ಅಂತ ಇರುತ್ತೆ. ಒಂದೊಂದು ಕಡೆ ಪ್ರಮೋಷನಲ್ಲೂ ಅಷ್ಟೇ ಬೇರೆ ಬೇರೆ ಥರ ಇರುತ್ತೆ. ಅದು ಟೋಟಲಿ ಡಿಪೆಂಡ್ಸ್ ಆನ್ ದ ಕಂಪನಿ. ಮರೈನ್ ಇಂಜಿನಿಯರಿಂಗ್ ಬೆಟರಾ ಅಥವಾ GME ಕೋರ್ಸ್ ಬೆಟರಾ ಅಂತ ಕೇಳಿದರೆ ನನ್ನ ಪ್ರಕಾರ ಮರೈನ್ ಇಂಜಿನಿಯರಿಂಗೇ ಬೆಟರ್ ಅನಿಸುತ್ತೆ. GME ಕೋರ್ಸ್ ಮಾಡಬೇಕಂದ್ರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ನಂತರ 1 ವರ್ಷದ ಕೋರ್ಸ್ ಮಾಡಬೇಕು ಮತ್ತೆ GME ಕೋರ್ಸ್ ಮಾಡಬೇಕಂದ್ರೆ. ಬಟ್ ಮರೈನ್ ಇಂಜಿನಿಯರಿಂಗ್ ಆಗಲ್ಲ. 4 ಇಯರ್ಸ್ ಕೋರ್ಸ್ ಇಂಜಿನಿಯರಿಂಗ್ ಕೋರ್ಸ್ ಮುಗಿದ ಮೇಲೆ ನೀವು ಡೈರೆಕ್ಟಾಗಿ ಶಿಪ್ಪಿಗೆ ಜಾಯ್ನ್ ಆಗ್ಬೋದು. ಬಟ್ GME ಮಾಡಿದ್ರೆ ನನ್ನ ಪ್ರಕಾರ ನಿಮಗೆ 1 ವರ್ಷ ವೇಸ್ಟ್ ಆದಂಗೆ ಲೆಕ್ಕ. ಬಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಇಲ್ಲ ನಾನು ಈ ಫೀಲ್ಡಿಗೆ ಬರಲೇಬೇಕು ಅಂತ ಆಸೆ ಇರೋರು ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಕೋರ್ಸ್ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ಯಾವ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತೀರಾ ಅಂತ ಆ ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೇ ಕೋರ್ಸ್ ಮಾಡಿ. ಮುಂಚೆ ನಾನು IMU CET ಬಗ್ಗೆ ಮೆನ್ಷನ್ ಮಾಡಿದೆ. ಈ CET ಸೇಮ್ ನಮ್ಮ ಕರ್ನಾಟಕದ CET ಥರನೇ 12th ಸ್ಟ್ಯಾಂಡರ್ಡ್ ಈ ಸೈನ್ಸ್ ಬ್ಯಾಕ್ಗ್ರೌಂಡ್ ಮುಗಿಸಿರೋರು ಈ CET ಎಕ್ಸಾಮ್ಸ್ನ ತೊಗೋಬೋದು. ಈ IMU CET ಬರೆದ್ರೆ ನೀವು ಮರಿಟೈಮ್ ಕೋರ್ಸಸ್ ಅಂದರೆ ಈ BNS, DNS, BTech ಮರೈನ್ ಇಂಜಿನಿಯರಿಂಗ್, ಶಿಪ್ ಬಿಲ್ಡಿಂಗ್ ಆ ಥರ ತುಂಬಾ ಮರಿಟೈಮ್ ಕೋರ್ಸಸ್ ಇದೆ. ಮರ್ಚೆಂಟ್ ನೇವಿಗೆ ಬರಬೇಕು ಅಂದ್ಕೊಂಡಿರೋರು 12th ಸ್ಟ್ಯಾಂಡರ್ಡ್ ಮುಗಿದ ಮೇಲೆ IMU CET ಬರೆದ್ಬಿಟ್ಟು ಈ ಥರ ಬರೋದು ತುಂಬಾ ಒಳ್ಳೆ ದಾರಿ ಅಂತ ಹೇಳ್ಬೋದು. ಸೊ ಈ ಥರ ನೀವು IMU CET ಮುಖಾಂತರ ಬಂದರೆ ನಿಮ್ಮ ಲೈಫು ತುಂಬ ಸ್ಮೂತಾಗಿ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಳ್ಳೊಳ್ಳೆ ಕಾಲೇಜಸ್ ಸಿಗುತ್ತೆ, ಒಳ್ಳೊಳ್ಳೆ ಸ್ಪಾನ್ಸರ್ಶಿಪ್ ಸಿಗುತ್ತೆ. ನೀವು ಒಳ್ಳೆ ರ್ಯಾಂಕಿಂಗ್ ತೊಗೊಂಡ್ರೆ ನಿಮಗೆ ಪ್ಲೇಸ್ಮೆಂಟ್ ಈಸಿಯಾಗಿ ಆಗುತ್ತೆ. ನೀವು DNS, BNS ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ರೆ ಅದಾದ ನಂತರ ನಿಮ್ಮ ಲೈಫ್ ಒಂಥರ ಸ್ಮೂತಾಗಿ ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ಕರೆಕ್ಟ್ ವೇ ಈ ಫೀಲ್ಡ್ಗೆ ಎಂಟರ್ ಆಗೋಕ್ಕೆ ಅಂತ. ಯಾರ್ಯಾರು ಮರ್ಚೆಂಟ್ ನೇವಿ ಫೀಲ್ಡ್ ಚೂಸ್ ಮಾಡ್ಕೋಬೇಕು ಅಂತ ಇದ್ದೀರೋ ಅಂದರೆ 10th, 11th ಅಥವಾ ಇವಾಗ 12th ಇರೋರು ಈ IMU CET ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಸೇಮ್ ಇದು ನಮ್ಮ ಕರ್ನಾಟಕ CET ಥರನೇ, ಬಟ್ ಇದಕ್ಕೆ ಆದಂಥ ಎಲಿಜಿಬಿಲಿಟಿ ಇರುತ್ತೆ. ಅದನ್ನ ನೋಡಿಕೊಂಡು ನೀವು ಈ ಎಕ್ಸಾಮ್ನ ಕೊಡ್ಬೋದು. ಸೊ ಇದು ಡೆಕ್ಕು ಮತ್ತು ಇಂಜಿನ್ ಸೈಡ್ ಹೇಗೆ ಸೇರೋದು ಅಂತ ಹೇಳಿದೆ. ಇವಾಗ ETO ಅಂದರೆ ನಾನು ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್ ಆಗಿ ಶಿಪ್ನ ಹೇಗೆ ಜಾಯ್ನ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ನೀವು ETO ಆಗಿ ಶಿಪ್ನ ಜಾಯ್ನ್ ಆಗಬೇಕು ಅಂದರೆ ನಿಮ್ಮದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಈ ಯಾವುದಾದ್ರೂ ಇಂಜಿನಿಯರಿಂಗ್ ಮುಗಿದ್ರೆ ನೀವು 4 ಮಂತ್ಸ್ ಅಂದರೆ 4 ತಿಂಗಳ ETO ಕೋರ್ಸ್ ಮಾಡಬೇಕಾಗುತ್ತೆ. ETO ಕೋರ್ಸ್ ಅಂದರೆ ಎಲೆಕ್ಟ್ರೋ ಟೆಕ್ನಿಕಲ್ ಆಫೀಸರ್ ಕೋರ್ಸ್ ಅಂತ. ಇದು ಇಂಜಿನಿಯರಿಂಗ್ ಈ ನಾನು ಹೇಳಿದ್ದ 3 ಇಂಜಿನಿಯರಿಂಗಲ್ಲಿ ಯಾವ ಇಂಜಿನಿಯರಿಂಗ್ ಮಾಡಿದ್ರೂ ನೀವು ಮಾಡ್ಬೋದಾಗುತ್ತೆ. ಸೊ ನೀವು 4 ತಿಂಗಳ ETO ಕೋರ್ಸ್ ಮುಗಿಸಿದ ಮೇಲೆ ಟ್ರೈನಿ ETO ಅಥವಾ ETO ಕೆಡೆಟ್ ಆಗಿ ಶಿಪ್ನ ಜಾಯ್ನ್ ಆಗ್ಬೋದು. ಸೊ ನಿಮ್ಮದು 12 ತಿಂಗಳು ಸೇಲಿಂಗ್ ಆಗಿರಬೇಕು ಎಕ್ಸಾಮ್ ಕೊಡೋಕ್ಕೋಸ್ಕರ. ಅಂದರೆ ನೀವು ಪ್ರಾಪರ್ ETO ಆಗಬೇಕಂದ್ರೆ ನೀವು ಈ COC ತೊಗೋಬೇಕಾಗುತ್ತೆ, ಸರ್ಟಿಫಿಕೇಟ್ ಆಫ್ ಕಾಂಪಿಟೆನ್ಸಿ ಅಂತಾರೆ. ಅದನ್ನು ನೀವು 12 ತಿಂಗಳು ಸೇಲಿಂಗ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ನೀವು ಈ ಎಕ್ಸಾಮ್ನ ಕೊಟ್ಟು ಪ್ರಾಪರ್ ETO ಆಗ್ಬೋದು. ಸೊ ಇಷ್ಟೆಲ್ಲ ದಾರಿ ಇದೆ ಮರ್ಚೆಂಟ್ ನೇವಿಯಲ್ಲಿ ನಿಮಗೆ ಕೆಲಸ ಸಿಗೋದಕ್ಕೆ. ಸೊ ಕೆಲವರು ಮೆಸೇಜ್ ಮಾಡಿದರು, ಎಷ್ಟೊಂದು ಜನ ಕಮೆಂಟು ಮಾಡ್ತಾಯಿದ್ರು. ಅಂದರೆ ಅವರು STCW ಸರ್ಟಿಫಿಕೇಟ್ಸ್ ತೊಗೊಂಡು ಓಪನ್ CDC ಮೇಲೆ ನಾನು ಶಿಪ್ಪು ಜಾಯ್ನ್ ಆಗ್ಬೋದಾ, ಯಾವ್ದಾದ್ರು ಆ ಥರ ಬರೋದಾರ ದಾರಿ ಹೇಗಿದೆ ತಿಳಿಸ್ಕೊಡಿ ಅಂತ. ನನ್ನ ಪ್ರಕಾರ ಆ ಥರ ದಾರಿ ತುಂಬ ಕಷ್ಟ. ಆ ಥರ ನಿಮಗೆ ಜಾಬ್ ಸಿಗಬೇಕಂದ್ರೆ ಎಷ್ಟೊಂದು ಸ್ಕ್ಯಾಮ್ ನಡೆಯುತ್ತೆ. ಎಷ್ಟೊಂದು ಏಜೆಂಟ್ಗಳು ಇಷ್ಟು ದುಡ್ಡು ಕೊಟ್ಟರೆ ಶಿಪ್ ಸೇರಿಸ್ತೀನಿ, ಅಷ್ಟು ದುಡ್ಡು ಕೊಟ್ಟರೆ ಶಿಪ್ ಹತ್ತಿಸ್ತೀನಿ ಅಂತ ನಿಮ್ಮನ್ನ ಸ್ಕ್ಯಾಮ್ ಮಾಡೋದು ತುಂಬ ಇದ್ದಾರೆ. ಆ ಥರ ಇಲ್ಲ ದುಡ್ಡು ಕೊಟ್ಟು ನನ್ನ ಶಿಪ್ಗೆ ಹತ್ತಿಸ್ತಾರೆ, ಮರ್ಚೆಂಟ್ ನೇವಿ ಜಾಬ್ ಕೊಡಿಸ್ತಾರೆ ಅನ್ನೋದು ತುಂಬ ಸುಳ್ಳು. ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಅವ್ರು ಸೇರಿಸಿದ್ರು ಕೂಡ ನಿಮಗೆ ಒಳ್ಳೆ ಶಿಪ್ಸ್ ಸೇರಿಸೋಲ್ಲ ಆ ಥರ. ಆಮೇಲಿಂದ ನಿಮ್ಮ ಲೈಫು ತುಂಬಾ ಕಷ್ಟ ಆಗುತ್ತೆ. ಸೊ ಏನಾದರೂ ದುಡ್ಡು ಕೊಡೋಕ್ಕಿಂತ ಮುಂಚೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಅವ್ರು ಯಾವ ಥರ ಶಿಪ್ ಹತ್ತಿಸ್ತಿದ್ದಾರೆ ಏನು ಅಂತ ಎಲ್ಲ. ಸೊ ತುಂಬಾ ಸ್ಕ್ಯಾಮ್ ನಡೆಯುತ್ತೆ. ಇದರಿಂದ ಸ್ವಲ್ಪ ಜಾಗೃತವಾಗಿರಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಕರ್ನಾಟಕದಲ್ಲಿ ಮರ್ಚೆಂಟ್ ನೇವಿ ಅವೇರ್ನೆಸ್ ತುಂಬಾ ಕಡಿಮೆ ಇದೆ. ನಾನು ಆಲ್ಮೋಸ್ಟ್ 6-7 ಇಯರ್ಸಿಂದ ಈ ಶಿಪ್ಪಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಿದ್ರು. ಕರ್ನಾಟಕದಲ್ಲಿ ತುಂಬ ಕಮ್ಮಿ ಸಿಕ್ಕಿರೋದು ನನಗೆ. ಒಂದು ಇಬ್ಬರು, ಅದು ಮಂಗಳೂರು ಸೈಡು ನಮ್ಮ ಕೋಸ್ಟಲ್ ರೀಜನ್ ಸೈಡ್ ಸಿಕ್ಕಿರೋದು ಅಷ್ಟೇ. ಬೆಂಗಳೂರು ಸೈಡಿಂದ ಆಗಲಿ ನಾನು ತುಂಬ ಕಮ್ಮಿ ನೋಡಿರೋದು. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಜಾಸ್ತಿ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಇಂಡಿಯಾದಲ್ಲಿ ತುಂಬ ಜಾಸ್ತಿನೇ CFIRs ಇದ್ದಾರೆ, ಬಟ್ ಕರ್ನಾಟಕದಿಂದ ತುಂಬ ಕಮ್ಮಿ ಇದ್ದಾರೆ.
ಕೊನೆದಾಗ ಏನು ಹೇಳ್ತೀನಿ ಅಂದರೆ ಮರ್ಚೆಂಟ್ ನೇವಿ ತುಂಬ ಒಳ್ಳೆ ಫೀಲ್ಡ್ ಅಥವಾ ತುಂಬ ಕೆಟ್ಟ ಫೀಲ್ಡು ಅಂತ ಯಾವುದು ಹೇಳೋದಿಲ್ಲ. ಯಾಕೆಂದರೆ ಮರ್ಚೆಂಟ್ ನೇವಿಗೆ ನೀವು ಕರೆಕ್ಟ್ ದಾರಿಲಿ ಕರೆಕ್ಟ್ ವೇ ಚೂಸ್ ಮಾಡಿಕೊಂಡು ಕರೆಕ್ಟಾಗಿ ಬಂದರೆ ಮರ್ಚೆಂಟ್ ನೇವಿಲಿ ನೀವು ತುಂಬ ಮುಂದೆ ಹೋಗ್ಬೋದು. ಕ್ಯಾಪ್ಟನ್ನು ಆಲ್ಮೋಸ್ಟ್ ನೀವು ಕ್ಯಾಪ್ಟನ್ ಸ್ಯಾಲ್ರಿ ಕೇಳಿದ್ರೆ ಶಾಕ್ ಆಗಿಬಿಡ್ತೀರಾ, ಅಷ್ಟು ಜಾಸ್ತಿ ದುಡ್ಡು ಇದೆ ಈ ಫೀಲ್ಡಲ್ಲಿ, ಅಷ್ಟೇ ಕಷ್ಟನೂ ಇದೆ, ಅಷ್ಟೇ ಒಳ್ಳೆ ನಿಮಗೆ ಪ್ರತಿಫಲನೂ ಸಿಗುತ್ತೆ. ಸೊ ಇದು ಮರ್ಚೆಂಟ್ ನೇವಿಗೆ ಹೇಗೆ ಜಾಯ್ನ್ ಆಗ್ಬೋದು, ಮರ್ಚೆಂಟ್ ನೇವಿಲಿ ಯಾವ್ಯಾವ ಫೀಲ್ಡ್ ಇದೆ ಅಂತ ನಾನು ಗೊತ್ತಿರೋಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಬರೋಕ್ಕಿಂತ ಮುಂಚೆ ನಿಮ್ಮದೇ ಆದ ರಿಸರ್ಚ್ ಮಾಡಿ, ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಯಾವುದೇ ಒಂದು ಫೀಲ್ಡ್ ಬರಬೇಕಂದ್ರೆ ನಿಮ್ಮದೇ ಆದ ರಿಸರ್ಚ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಸ್ವಲ್ಪ ಇನ್ಪುಟ್ಸ್ ಕೊಟ್ಟಿದ್ದೀನಿ, ಅದು ನೀವು ಓನಾಗಿ ರಿಸರ್ಚ್ ಮಾಡಿದ್ರೆ ಯಾವುದೇ ಫೀಲ್ಡಲ್ಲಿ ಯಾವುದೇ ಕಾರ್ಯದಲ್ಲಿ ಆದರೂ ನೀವು ಮುಂದೆ ಬರೋದಕ್ಕೆ ಸಾಧ್ಯ. ಇಲ್ಲಿವರೆಗೂ ನಾನು ವೀಡಿಯೋ ನೋಡಿರೋರಿಗೆ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ನಷ್ಟು ಹೆಚ್ಚು ವೀಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನಾನು ಶಿಪ್ಪಲ್ಲಿ ಇದ್ದಾಗ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಡೇಟಾ ತುಂಬ ಲಿಮಿಟೆಡ್ ಇರುತ್ತೆ. ಅದರಲ್ಲಿ ನಾನು ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ಅಷ್ಟೇ ಅಪ್ಲೋಡ್ ಮಾಡಬಲ್ಲೆ. ಸೊ ಇನ್ನಷ್ಟು ಹೆಚ್ಚು ವೀಡಿಯೋಸ್ ನನ್ನ ಹತ್ರ ಶಿಪ್ಪಲ್ಲಿ ಲೈಫು, ಶಿಪ್ಪಲ್ಲಿ ಏನೇನಿರುತ್ತೆ, ಶಿಪ್ ಹೇಗಿರುತ್ತೆ, ಶಿಪ್ಪಲ್ಲಿ ಕೆಲಸ ಅಂತೆಲ್ಲ ಅದ್ಭುತವಾಗಿರೋ ವೀಡಿಯೋಸ್ ಇದೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ನಾನು ಆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಸಿ ಯು.